ನಮಸ್ಕಾರ ಸ್ನೇಹಿತರೆ. ವಸಿಷ್ಠಾಶ್ರಮ ಚಾನೆಲ್ನ ಶ್ರೀಮದ್ ಜಗದ್ಗುರು ಚಂದ್ರಶೇಖರ ಭಾರತಿಗಳ ಚರಿತ್ರೆಯ ಮುಂದಿನ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರುವೇ ಗತಿಯನ್ನು ಮನವೇ. ಉಪನಯನವಾದ ನಂತರ ಶ್ರೀ ನರಸಿಂಹ ಶಾಸ್ತ್ರಿಗಳು ಪ್ರತಿನಿತ್ಯ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತ್ರಿಕಾಲ ಸಂಧ್ಯಾವಂದನೆ, ಅಗ್ನಿಕಾರ್ಯ ಮೊದಲಾದ ನಿತ್ಯ ಕರ್ಮಗಳನ್ನು ವಿಚ್ಛಿತ್ತಿ ಇಲ್ಲದೆ ನಡೆಸ್ತಾ ಇದ್ದರು. ಮಾಧ್ಯಮಿಕ ಶಾಲೆಯ ಅಂದರೆ 7ನೇ ತರಗತಿ ಪರೀಕ್ಷೆಯನ್ನ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ತಮ್ಮ ಉಪಾಧ್ಯಾಯರಿಗೂ ತಾಯಿ ತಂದೆಗೂ ಅತ್ಯಂತ ಸಂತೋಷವನ್ನು ತಂದರು. ತಾಯಿ ಲಕ್ಷ್ಮಮ್ಮನವರು ಕನಸಿನ ಕಲ್ಪನೆಗಳನ್ನು ಕಾಣತೊಡಗಿದರು. ತಮ್ಮ ಮಗ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದುದರಿಂದ ಮುಂದೆ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿಯೇ ತೊಡಗಿಸಬೇಕೆಂದು ಆಕೆಯ ಅಭಿಪ್ರಾಯವಾಗಿತ್ತು. ಸ್ವಲ್ಪ ಇಂಗ್ಲಿಷ್ ಕಲಿತವರೂ ಸಹ ಆ ದಿನಗಳಲ್ಲಿ ಸರ್ಕಾರದ ದೊಡ್ಡ ಹುದ್ದೆಗಳಿಗೆ ಸೇರಬಹುದಾಗಿತ್ತು. ತಮ್ಮ ಮಗ ಇಂಗ್ಲಿಷ್ ವಿದ್ಯಾಭ್ಯಾಸ ಮುಂದುವರಿಸಿ ಸರ್ಕಾರದ ನೌಕರಿಗೆ ಸೇರಿ ದೊಡ್ಡ ಅಧಿಕಾರವನ್ನು ಗಳಿಸಬೇಕೆಂಬ ಅಭಿಲಾಷೆ ಲಕ್ಷ್ಮಮ್ಮನವರದು. ಈ ವಿಷಯವನ್ನು ಕುರಿತು ಆಕೆ ಪತಿಯೊಡನೆ ಅನೇಕ ಸಲ ಚರ್ಚಿಸಿದ್ದೂ ಉಂಟು. ಆದರೆ ಶಾಸ್ತ್ರಿಗಳು ಆತುರದಲ್ಲಿ ಯಾವ ನಿರ್ಧಾರಕ್ಕೂ ಬರಲಿಲ್ಲ. ಹೆಂಡತಿಯ ಬಲವಂತ, ಸ್ನೇಹಿತರ ಒತ್ತಾಯ ಇವು ಯಾವುವೂ ಅವರ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಲ್ಲ. ಶಾಸ್ತ್ರಿಗಳು ಮೊದಲಿನಿಂದಲೂ ದೈವವನ್ನ ನಂಬಿ ಭಗವತ್ ಪ್ರೇರಣೆಯಂತೆ ನಡೆದು ಬಂದವರು. ಬಾಲಕನನ್ನ ಶ್ರೀ ಶಾರದಾಂಬೆಯ ನಿಧಿಯಂತೆ ಪೋಷಿಸಿಕೊಂಡು ಬಂದವರು. ಆ ಬಾಲಕನ ರಕ್ಷಣೆಯೂ ಅಭ್ಯುದಯವೂ ಎಲ್ಲವೂ ಜಗದಂಬೆಗೇ ಸೇರಿದ್ದು ಎಂಬ ದೃಢ ಭಾವನೆಯನ್ನ ಹೊಂದಿದ್ದರು. ಆ ದೈವವೇ ಮುಂದಿನ ದಾರಿಯನ್ನು ಸೂಚಿಸುವುದು ಎಂದು ನಂಬಿದ್ದರು. ತಮ್ಮ ಮಗ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದುದಕ್ಕೆ ಗೋಪಾಲಶಾಸ್ತ್ರಿಗಳಿಗೆ ಅತ್ಯಂತ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಯೋಚಿಸುವುದಕ್ಕೆ ಮೊದಲು ಶ್ರೀ ಗುರುಗಳ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಗುರುಗಳ ಸನ್ನಿಧಾನಕ್ಕೆ ಮಗನನ್ನು ಕರೆದುಕೊಂಡು ಹೋದರು. ವಿಷಯವನ್ನು ಕೇಳಿ ಗುರುಗಳು, ಹುಡುಗ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆಂದು ತಿಳಿದು ಸಂತೋಷವಾಯಿತು. ಆತನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕಾಗಿದೆ. ಅವನಿಗೆ ಅಂಥ ಭವಿಷ್ಯ ಸಾಧ್ಯವಾಗಲಿ ಎಂದು ನೀವೂ ಹಾರೈಸುತ್ತೀರಿ ಎಂದು ನಂಬಿದ್ದೇವೆ ಎಂದರು. ಹೌದು ಮಹಾಸ್ವಾಮಿ ಎಂದು ನಮ್ರರಾಗಿ ನುಡಿದರು ಶಾಸ್ತ್ರಿಗಳು. ಹಾಗಿದ್ದಲ್ಲಿ ಅವನನ್ನ ಆಂಗ್ಲ ಶಾಲೆಗೆ ಕಳುಹಿಸುವುದನ್ನು ನಿಲ್ಲಿಸಿ ಮಠದ ಸಂಸ್ಕೃತ ಪಾಠಶಾಲೆಗೆ ಸೇರಿಸಿ. ನರಸಿಂಹನಿಗೆ ಆಂಗ್ಲ ವಿದ್ಯಾಭ್ಯಾಸ ಬೇಡ, ಅವನ ಮಾರ್ಗ ಬೇರೆ ಇದೆ. ಆಂಗ್ಲ ವಿದ್ಯೆ ಕೊಡಿಸಿದಲ್ಲಿ ಅವನು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪದವಿ ಅಧಿಕಾರವನ್ನ ಗಳಿಸಬಹುದು. ಆದರೆ ಅವನಿಗೆ ಕೊಡಿಸಬೇಕಾದುದು ವೈದಿಕ ಶಿಕ್ಷಣ. ಆತನ ಪುರೋಭಿವೃದ್ಧಿ, ಯಶಸ್ಸು ಎಲ್ಲವೂ ಈ ಮಾರ್ಗದಲ್ಲಿಯೇ ಇದೆ. ಅವನಿಗೆ ವೈದಿಕ ವಿದ್ಯೆಯನ್ನೇ ಕೊಡಿಸಿ ಎಂದರಂತೆ. ಶಾಸ್ತ್ರಿಗಳು ನಮ್ರತೆಯಿಂದ ತಲೆಬಾಗಿ ತಮ್ಮ ಅಪ್ಪಣೆಯನ್ನ ಶಿರಸಾವಹಿಸುತ್ತೇವೆ ಎಂದಾಗ, ಇದು ನಮ್ಮ ಅಪ್ಪಣೆಯಲ್ಲ, ಜಗದಂಬೆಯ ಅಪ್ಪಣೆ ಎಂದು ಶ್ರೀಗಳವರು ನುಡಿದು ಶಾಸ್ತ್ರಿಗಳನ್ನ ಅನುಗ್ರಹಿಸಿದರು. ಉತ್ಸಾಹದಿಂದ ಮನೆಗೆ ಬಂದ ಶಾಸ್ತ್ರಿಗಳನ್ನ ಕಂಡ ಲಕ್ಷ್ಮಮ್ಮನವರು ನರಸಿಂಹನ ಮುಂದಿನ ವಿದ್ಯಾಭ್ಯಾಸದ ವಿಷಯವಾಗಿ ನಿರ್ಧಾರ ಮಾಡಿಕೊಂಡೇ ಬಂದಿದ್ದಾರೆ, ಅದಕ್ಕೆ ಇಷ್ಟು ಹರ್ಷ ಎಂದುಕೊಂಡರು. ಆದರೆ ಪತಿಯ ನಿರ್ಧಾರವನ್ನು ಕೇಳಿ ಆಕೆಯ ಮನಸ್ಸು ಸ್ವಲ್ಪ ಕುಗ್ಗಿತು. ಮಗ ದೊಡ್ಡ ಅಧಿಕಾರಿಯಾಗಬೇಕೆಂಬ ಆಸೆಯನ್ನಿಟ್ಟುಕೊಂಡಿದ್ದ ಆಕೆಗೆ ಪತಿಯ ತೀರ್ಮಾನದಿಂದ ಸ್ವಲ್ಪ ಮಟ್ಟಿಗೆ ನಿರಾಸೆಯಾಯಿತು. ಗುರುಗಳು ಹಾಗೆಯೇ ನುಡಿದರೆಂಬುದನ್ನು ಕೇಳಿ, ನಮ್ಮ ಯೋಗಕ್ಷೇಮವನ್ನು ಹೊತ್ತ ಭಗವಂತನ ಇಚ್ಛೆಯೂ ಹೇಗಿದೆಯೋ ಹಾಗೇ ಆಗಲಿ, ನಮಗೆ ಯಾವುದು ಶ್ರೇಯಸ್ಸೋ ಅದನ್ನೇ ಗುರುಗಳು ಸೂಚಿಸಿದ್ದಾರೆ, ಅವರ ಉಪದೇಶದಂತೆ ನಡೆಯುವುದೇ ಒಳ್ಳೆಯದು ಎಂದು ಭಾವಿಸಿದರು. ಪ್ರತಿಭಾಶಾಲಿಯಾದ ತಮ್ಮ ಮಗ ಯಾವ ಪಥದಲ್ಲಿ ಹೆಜ್ಜೆ ಇಟ್ಟರೂ ಮುಂದುವರಿಯುತ್ತಾನೆಂಬ ವಿಶ್ವಾಸದಿಂದ ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಂಡರು. ನೀವಿನ್ನು
ವಸಿಷ್ಠಾಶ್ರಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ಅಧ್ಯಾಯಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಧನ್ಯವಾದಗಳು.